ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಪುಟ್ಟಕ್ಕನ ಮಕ್ಕಳು ನಿಜ ವಿಚಾರ ಬಿಚ್ಚಿಟ್ಟ ನಂಜಮ್ಮ ಮಗುವಿನ ಬಗ್ಗೆ ಬೆಟ್ಟದಷ್ಟು ಕನಸು ಕಂಡ ಕಂಠಿ ಸ್ನೇಹಳನ್ನು ಕ್ಷಮಿಸುತ್ತಾನ. ಪುಟ್ಟಕ್ಕನಿಗೆ ಮಗಳು ಗರ್ಭಿಣಿಯಾಗಿದ್ದಾಳೆ ಎಂದು ತಿಳಿದು ಬಹಳ ಖುಷಿಯಾಗಿರುತ್ತದೆ. ಹಾಗೆ ತನ್ನ ಮಗಳಿಗೆ ಏನಾದರೂ ಮಾಡಿಕೊಂಡು ಹೋಗಿ ಕೊಡಬೇಕು ಅಂದುಕೊಳ್ಳುತ್ತಾಳೆ. ಮಗಳು ಸ್ನೇಹಗೆ ಏನೆಲ್ಲ ಇಷ್ಟ ಅದೆಲ್ಲವೂ ಪುಟ್ಟಕ್ಕ ಮಾಡುತ್ತಾಳೆ. ಪುಟ್ಟಕ್ಕನಿಗೆ ಗೋಪಾಲ ಕೂಡ ಸಹಾಯ ಮಾಡುತ್ತಾನೆ. ಸುಮಗೆ ಹೋಳಿಗೆ ಅಂದರೆ ಬಹಳ ಇಷ್ಟ. ಹೋಳಿಗೆ ಮಾಡುತ್ತಿರುವಾಗ ಪರಿಮಳ ಮೂಗಿಗೆ ಬಡಿಯುತ್ತದೆ. ಇರುವಾಗ ಸುಮ ಮೆತ್ತಗೆ ಮನೆಯ ಒಳಗೆ ಬಂದು ಅಮ್ಮನ ಬಳಿ ಏನೋ ಒಂದು ನೆಪ ಹೇಳಿ ಹೋಳಿಗೆಯನ್ನು ತಿಂದುಕೊಳ್ಳುತ್ತಾಳೆ. ಹಾಗೆ ತನಗೆ ತಂದೆಯ ಮೇಲೆ ಇರುವ ಅನುಮಾನವನ್ನು ಹೊರಗೆ ಹಾಕುತ್ತಾಳೆ. ಗೋಪಾಲ ಮಾತ್ರ ಮಗಳು ಏನು ಹೇಳಿದರೂ ಸುಮ್ಮನೆ ಆಗುತ್ತಾನೆ. ಯಾಕಂದರೆ ಅಷ್ಟು ಅನುಮಾನವಿದ್ದರೂ ತನ್ನಿಂದ ಇವನು ಅನುಭವಿಸುತ್ತಿದ್ದಾನೆ. ಈ ನೋವು ನನ್ನ ಮಕ್ಕಳಲ್ಲಿ ಇದೆ ಎನ್ನುವುದು ಗೋಪಾಲನಿಗೆ ತಿಳಿದಿದೆ. ಇತ್ತ ಬಂಗಾರಮ್ಮನ ಮನೆಯಲ್ಲಿ ಇರುವ ರಾಧಾ ಹಾಗೂ ಶಶಿಕಲಾ ಆಕೆಯ ಕುಟುಂಬವನ್ನು ಒಡೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ನಂಜಮ್ಮಗೆ ನೇರವಾಗಿ ಕರೆ ಮಾಡಿದ ಶಶಿಕಲಾ ಹಾಗೂ ರಾಧಾ ಮಾತು ಶುರು ಮಾಡುತ್ತಾರೆ. ನಂಜಮ್ಮಗೆ ತನ್ನ ಸೊಸೆ ಗರ್ಭಿಣಿಯಾಗಿರುವುದು ತಿಳಿದು ಬಹಳ ಶಾಕ್ ಆಗುತ್ತದೆ. ನನ್ನ ಸೊಸೆ ಎಷ್ಟು ಚಾಲಾಕಿ ಇದ್ದಾಳೆ ಎಂದುಕೊಳ್ಳುತ್ತಾಳೆ. ನನಗೆ ತಿಳಿಯದೆ ಇಷ್ಟೆಲ್ಲ ಕಳ್ಳಾಟ ಆಡಿದ್ದಾರೆ, ಇದನ್ನೆಲ್ಲ ಬಯಲಿಗೆ ತಿಳಿದಿದೆ ಎಂದು ರಾಧಾ ಬಳಿ ಹೇಳಿ ಬಹಳ ಕೋಪದಿಂದ ಕರೆ ಕಟ್ ಮಾಡುತ್ತಾಳೆ. ಇದನ್ನು ನೋಡಿದ ರಾಧಾ ಬಹಳ ಖುಷಿ ಪಡೆದುಕೊಳ್ಳುತ್ತಾರೆ. ಇನ್ನು ನಂಜಮ್ಮ ಹಾಗೂ ಚಂದ್ರು ಬಂಗಾರಮ್ಮನ ಮನೆಗೆ ಬರುತ್ತಾರೆ. ಆ ವೇಳೆ ಅಲ್ಲಿಗೆ ಬಂದ ಚಂದ್ರು ಮೆತ್ತಗೆ ಹೆಂಡತಿಯತ್ತ ನೋಡಿ ಹೇಗಿದ್ದೀಯ ಬಸು ಎಂದು ಕೇಳಿದಾಗ ಬಸು ಆರಾಮವಾಗಿರುವುದಾಗಿ ಹೇಳುತ್ತಾಳೆ. ಇನ್ನು ಬಂಗಾರಮ್ಮ ಮಾತ್ರ ನಂಜಮ್ಮ ನೋಡಿ ಬಹಳ ಕೋಪ ಮಾಡಿಕೊಳ್ಳುತ್ತಾಳೆ. ಯಾಕಾದರೂ ಈ ನಂಜಮ್ಮನ ಮನೆಗೆ ಕರೆದುಕೊಂಡು ಬಂದೆನು ಎಂದು ಯೋಚನೆ ಮಾಡುತ್ತಾಳೆ. ನಂಜಮ್ಮನನ್ನು ನೋಡಿ ಕೋಪಗೊಂಡ ಬಂಗಾರಮ್ಮ ಹಾಗೆ ಬಂಗಾರಮ್ಮ ಚಂದ್ರು ಬಳಿ ಹೇಳುತ್ತಾಳೆ, ಚಂದ್ರು ನೀನು ಬಂದಿರುವುದು ಬಹಳ ನನಗೆ ಖುಷಿ ನೀಡಿದೆ, ಆದರೆ ನಿಮ್ಮ ಜೊತೆ ಬೇರೆಯವರನ್ನು ಕರೆದುಕೊಂಡು ಬಂದರೂ ನನಗೆ ಅದಕ್ಕೂ ಸರಿ ಅನ್ನಿಸುತ್ತಿಲ್ಲ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ನಂಜಮ್ಮ ಮಾತ್ರ ಬಂಗಾರಮ್ಮನನ್ನು ತರಗತಿ ತೆಗೆದುಕೊಳ್ಳುತ್ತಾರೆ. ಇದಕ್ಕೆಲ್ಲ ಕೇಳಿದ ಮಾದೇಗೌಡರು ಕುಳಿತು ಮಾತನಾಡಲು ಹೇಳುತ್ತಾರೆ. ಆದರೆ ನಂಜಮ್ಮ ಮಾತ್ರ ಬಂಗಾರಮ್ಮನ ಮನೆಗೆ ಬಂದಿರೋ ಪುಟ್ಟಕ್ಕ ಬಳಿ ಮಾತನಾಡುತ್ತಾಳೆ. ಹಾಗೆ ಸ್ನೇಹ ಸುಳ್ಳು ಹೇಳುತ್ತಾಳೆ ಎಂಬ ಆರೋಪ ಮಾಡುತ್ತಾರೆ. ನಂಜಮ್ಮನ ಮಾತು ಕೇಳಿ ಸ್ನೇಹ ಕಸಿವಿಸಿ. ಇದನ್ನು ಕೇಳಿದ ವಸು ಮನದಲ್ಲಿ ನಡುಕು ಶುರು ಹೋಗುತ್ತದೆ. ಇನ್ನು ಪುಟ್ಟಕ್ಕ ನಂಜಮ್ಮ ಬಳಿ ಮೆತ್ತಗೆ ಹೇಳುತ್ತಾಳೆ, ನಂಜಮ್ಮ ಇದೀಗ ಗಲಾಟೆ ಅಲ್ಲ, ಯಾಕೆ ನಾವೆಲ್ಲ ಸಂಭ್ರಮದಲ್ಲಿ ಇದ್ದೇವೆ ಎಂದಾಗ ನಂಜಮ್ಮ ಕೊಂಚ ಜೋರಾಗಿ ಹೇಳುತ್ತಾಳೆ, ಪುಟ್ಟಕ್ಕ ಗರ್ಭಿಣಿಯಾಗಿರುವುದು ನಿನ್ನ ಮಗಳಲ್ಲ, ಬಂಗಾರಮ್ಮನ ಮಗಳು ಎಂದಾಗ ಬಂಗಾರಮ್ಮನಿಗೆ ಶಾಕ್ ಆಗುತ್ತದೆ. ಹಾಗೆ ವಸುಗೆ ಮಾತ್ರ ಕೈಕಾಲು ಆಡುವುದಿಲ್ಲ. ಬಂಗಾರಮ್ಮ ವಸು ಬಳಿ ಕೇಳುವ ಮೊದಲೇ ಈ ನಂಜಮ್ಮ ಮಧ್ಯೆ ಬಾಯಿ ಹಾಕಿ ತಪ್ಪು ಮಾತಾಡುತ್ತಾಳೆ. ಶಶಿಕಲಾ ರಾಧಾಗೆ ಸಖತ್ ಖುಷಿ. ಇದನ್ನೆಲ್ಲ ನೋಡಿದ ಮಾದೇಗೌಡರು ನಂಜಮ್ಮನ ದುಮ್ಮಿಕ್ಕಿ ಬರುತ್ತಾರೆ. ನಂಜಮ್ಮನ ಹತ್ತಿರ ಬಂದ ಮಾದೇಗೌಡರು ಹೇಳ್ತಾರೆ, ನನ್ನ ಮಗಳ ಬಗ್ಗೆ ನೀನು ಏನು ತಿಳಿದುಕೊಂಡೇ ಇದ್ದೀರಾ, ನೀವು ಹೇಳುತ್ತಿರುವುದು ಸರಿಯಲ್ಲ, ನಾವು ಸ್ನೇಹ ಗರ್ಭಿಣಿಯಾಗಿರುವ ವಿಚಾರ ಬಹಳ ಖುಷಿಯಾಗಿದ್ದೇವೆ, ಅದನ್ನು ಹಾಳು ಮಾಡಬೇಡಿ ಎಂದು ಮಾದೇಗೌಡರು ಹೇಳುತ್ತಾರೆ. ಪುಟ್ಟಕ್ಕ ಕೂಡ ನಂಜಮ್ಮನ ಬಳಿ ಅದನ್ನೇ ಹೇಳಿಕೊಳ್ಳುತ್ತಾರೆ. ನಂಜಮ್ಮ ಮಾತ್ರ ಬಸಿರುವಾಗಿರುವುದು ವಸು ಎಂದು ಕಡಾಖಂಡಿತವಾಗಿ ಹೇಳುವುದನ್ನು ಮಾತ್ರ ಚಂದ್ರು ಏನು ಮಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಇನ್ನು ಚಂದ್ರುವಿನ ಮುಂದಿನ ಸ್ಥಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.